ನಮಸ್ತೆ, ಎಲ್ಲರಿಗೂ ವಂದನೆಗಳು. ಶ್ರೀರಾಮಚಂದ್ರ ಮಿಷನ್ ಅವರ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡುವ ಒಂದು ಭಾಗ್ಯ ನನಗೆ ನಮ್ಮ ಗುರುಗಳ ಕೃಪೆಯಿಂದ ಸಿಕ್ಕಿದೆ. ತಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ಈ ವಿಡಿಯೋವನ್ನು ನೋಡಿಬಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದರ ಲಾಭ ಸಾಕಷ್ಟು ಮಂದಿಗೆ ಮುಟ್ಟಬೇಕಂತ ನನ್ನ ಪ್ರಾರ್ಥನೆ. ನಮ್ಮೆಲ್ಲರಿಗೂ ಗೊತ್ತು, ಜೀವನ ಯಾರಿಗೂ ಸುಲಭ ಥರ ಅಲ್ಲ. ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ, ಎಲ್ಲರ ಮುಖದ ಮೇಲೆ ಪ್ರಶಾಂತತೆ, ಸಂತೋಷ, ಸಂತೃಪ್ತಿ ಇರ್ತಾಯಿತ್ತು. ಅವರು ಬಡವರಿರಲಿ, ಶ್ರೀಮಂತರಿರಲಿ, ಚಿಕ್ಕ ಮಕ್ಕಳಿರಲಿ, ದೊಡ್ಡವರಿರಲಿ. ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಈ 50 ವರ್ಷ 60 ವರ್ಷದಲ್ಲಿ ತುಂಬ ಬದಲಾವಣೆ ಆಗಿದೆ. ಭೌತಿಕ ಪ್ರಪಂಚದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ, ಆರ್ಥಿಕ ಮಟ್ಟದಲ್ಲಿ ಸುಧಾರಣೆ ಆಗಿದೆ. ಊರಿನಲ್ಲಿ ಒಂದು 10 ಮಂದಿಗೆ ಕೂಡ ಲ್ಯಾಂಡ್ಲೈನ್ ಫೋನ್ ಇರಲಿಲ್ಲ. ಈಗ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ, ಸ್ಮಾರ್ಟ್ಫೋನ್ ಇದೆ. ಈ ರೀತಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಮತ್ತು ಜನರ ಕೊಂಡುಕೊಳ್ಳುವ ಸಾಮರ್ಥ್ಯ ಕೂಡ ಇಂಪ್ರೂವ್ ಆಗಿದೆ. ಮಾನಸಿಕ ಸ್ಥಿತಿ ಕೂಡ ಬದಲಾವಣೆ ಆಗಿದೆ. ಇವೆಲ್ಲ ಆರ್ಥಿಕ ಸುಧಾರಣೆ, ಸೌಲಭ್ಯಗಳು, ತಂತ್ರಜ್ಞಾನದ ಸುಧಾರಣೆ ಒಂದು ಪಾಸಿಟಿವ್ ಸೈನ್ ಆದರೆ, ಇನ್ನೊಂದು ನೆಗೆಟಿವ್ ಸೈನ್ ಏನಾಗಿದೆ ಅಂದರೆ, ಸಂತೋಷ, ಆನಂದ, ಸಂತೃಪ್ತಿ, ಪ್ರಶಾಂತತೆ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾಯಿದೆ. ಒಂದು ರೀತಿ ಯೂನಿವರ್ಸ್ ರಿಲೇಷನ್ಶಿಪ್ ಅಂತ ಹೇಳ್ತೀವಲ್ಲ, ಒಂದು ಬೆಳೀತಾ ಇದ್ದರೆ ಒಂದು ಕಡಿಮೆ ಆಗ್ತಾ ಇರುತ್ತೆ. ಇವಾಗ ನಾವು ಖರ್ಚು ಬೆಳೆಸ್ಕೊತ ಹೋದರೆ ನಮ್ಮ ಸೇವಿಂಗ್ಸ್ ಕಡಿಮೆ ಆಗುತ್ತೆ, ನಮ್ಮ ಸೇವಿಂಗ್ಸ್ ಬೆಳೆಸ್ಕೊತ ಹೋದರೆ ಖರ್ಚು ಮಾಡೋದು ಕಡಿಮೆ ಆಗುತ್ತೆ. ಆ ರೀತಿ ಇನ್ವರ್ಸ್ ರಿಲೇಷನ್ ಇರುತ್ತಲ್ಲ, ಆ ರೀತಿ ಇನ್ವರ್ಸ್ ರಿಲೇಷನ್ ಆಗಿದೆ. ಅದರಿಂದ ಒಂದು ಕೆಟ್ಟ ಪರಿಣಾಮ ಆರೋಗ್ಯದ ಮೇಲೆ ಕಾಣ್ತಾ ಇದೆ. ನಾವು ಚಿಕ್ಕವರಿದ್ದಾಗ ಡಾಕ್ಟ್ರುಗಳ ಕ್ಲಿನಿಕಲ್ಲಿ ಜನ ಭಾಳ ಕಡಿಮೆ ಇರ್ತಿದ್ರು, ಒಬ್ಬರಿಬ್ಬರು ಇರ್ತಿದ್ರು. ಈವನ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೂಡ ಒಂದು 8-10 ಜನ ಕಾಣಿಸ್ತಾಯಿದ್ರು, ಜಾಸ್ತಿ ಕಾಣಿಸ್ತಾ ಇರಲಿಲ್ಲ. ಇವಾಗ ಹಾಸ್ಪಿಟಲ್ಗಳಲ್ಲಿ ನೋಡಿ ಎಷ್ಟು ರಶ್ ಇರುತ್ತಂದರೆ, ಈವನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಒಂಥರ ಗೌರ್ಮೆಂಟ್ ಹಾಸ್ಪಿಟಲ್ ಥರ ಇರುತ್ತೆ. ಮೊನ್ನೆ ನಾನೊಂದು ಹೈದರಾಬಾದ್ನಲ್ಲೊಂದು ಕಾರ್ಪೊರೇಟ್ ಹಾಸ್ಪಿಟ್ಲು ಹೋಗಿದ್ದೆ, ಗ್ಯಾಸ್ಟ್ರೋ ಎಂಟ್ರಾಲಜಿ ಬಗ್ಗೆ. ಎಷ್ಟು ರಶ್ ಇತ್ತಂದರೆ ಒಂದು 100 ಜನ ಕಾಣ್ತಾಯಿದ್ರು ಅಲ್ಲಿ. ಅಂದರೆ ಆರೋಗ್ಯ ಎಷ್ಟು ಕೆಟ್ಟಿದೆ. ಎಲ್ಲ ಸುಧಾರಣೆ ಒಳ್ಳೆಯದು, ಬಟ್ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆದಾಗ ಆ ಸುಧಾರಣೆ ಉಪಯೋಗ ಯಾರಿಗೆ? ನಾವು ಚಿಕ್ಕವರಿದ್ದಾಗ ಟಿ ವಿ ನೋಡಲಾರ್ದೆ ಸಂತೋಷವಾಗಿದ್ವಿ, ಮೊಬೈಲ್ ಇಲ್ಲದೆ ಸಂತೋಷ ಇದ್ವಿ. ಈ ಕಾಲದ ಹುಡುಗರು ಎಲ್ಲ ಕೊಟ್ಟರೂ ಸಂತೋಷ ಇಲ್ಲ, ದೊಡ್ಡವ್ರಿಗೂ ಸಂತೋಷ ಇಲ್ಲ. ಒಂದು ಆಶಾ ಕಿರಣ ಥರ ಶ್ರೀರಾಮಚಂದ್ರ ಮಿಷನ್ ಅವರ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿ ನಾವು ಕಳೆದುಕೊಂಡ ಸಂತೃಪ್ತಿ, ಸಂತೋಷ, ಪ್ರಶಾಂತತೆ, ಚೈತನ್ಯ ಮತ್ತೆ ಪಡೆಯೋದಕ್ಕೆ ಈ ಧ್ಯಾನ ಪದ್ಧತಿ ತುಂಬ ಸಹಾಯವಾಗ್ತಾಯಿದೆ. ಅದೃಷ್ಟವೇನೆಂದರೆ, ಈ ಪದ್ಧತಿಯನ್ನು ಯಾವುದೇ ಎಂಟ್ರೆನ್ಸ್ ಟೆಸ್ಟ್ ಇಲ್ಲದೆ ಕಲಿಸ್ತಾ ಇದ್ದಾರೆ. ನನಗೆ ಗೊತ್ತು, ನಾನು ಸಾಕಷ್ಟು ಧ್ಯಾನ ಪದ್ಧತಿಗಳನ್ನು ನಾನು ಸ್ಟಡಿ ಮಾಡಿದ್ದೀನಿ, ಕೆಲವು ಆಶ್ರಮಗಳಿಗೆ ವಿಸಿಟ್ ಮಾಡಿದ್ದೀನಿ. ಒಬ್ಬರನ್ನು ಶಿಷ್ಯರಾಗಿ ಸ್ವೀಕರಿಸಬೇಕಂದ್ರೆ ಅವ್ರನ್ನ ಒಂದು 5-10 ವರ್ಷ 20 ವರ್ಷ ಆಶ್ರಮದಲ್ಲಿ ಇರೋದಕ್ಕೆ ಹೇಳ್ತಾಯಿದ್ರು. ನಂತರ ಅವರಲ್ಲಿ ಬದಲಾವಣೆ, ಸುಧಾರಣೆ ಮತ್ತು ಅವರ ಮಾನಸಿಕ ಪರಿವರ್ತನೆ ನೋಡಿಬಿಟ್ಟು ಅವರಿಗೆ ಧ್ಯಾನ ಕಲಿಸ್ತಾಯಿದ್ರು. ಮತ್ತು ಇನ್ನು ಭೌತಿಕ ವಿದ್ಯೆ ನಾವು ನೋಡಿದಾಗ, ಒಳ್ಳೆಯ ಕಾಲೇಜುಗಳಲ್ಲಿ ನಾವು ಅಥವಾ ಒಳ್ಳೆಯ ಸ್ಕೂಲ್ಗಳಲ್ಲಿ ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಲಕ್ಷಗಟ್ಟಲೆ ನಾವು ಫೀಸ್ ಕಟ್ಟಬೇಕು. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ, ಒಳ್ಳೆಯದು ಅಥವಾ ಶ್ರೇಷ್ಠವಾದದ್ದು ಯಾವುದು ನಮಗೆ ಸುಲಭವಾಗಿ ಸಿಗೋದಿಲ್ಲ, ಉಚಿತವಾಗಿ ಸಿಗೋದಿಲ್ಲ. ಇದಕ್ಕೆ ಒಂದು ವಿರುದ್ಧವಾದ ಅಂಶ ಏನಂದರೆ, ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿ ಶ್ರೇಷ್ಠವಾದ ಪದ್ಧತಿ ಮತ್ತು ಪರಿಣಾಮಕಾರಿಯಾದಂಥ ಪದ್ಧತಿ ಉಚಿತವಾಗಿ ಕಲಿಸುತ್ತಿದ್ದಾರೆ. ಮತ್ತು ಯಾವುದೇ ರೀತಿ ಎಂಟ್ರೆನ್ಸ್ ಟೆಸ್ಟ್ ಇಲ್ಲದ, ವೇಟಿಂಗ್ ಇಲ್ಲದ, ನಮ್ಮನ್ನು ಕಾಯಿಸದೆ ತುಂಬ ಪ್ರೀತಿಯಿಂದ ನಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದಾರೆ. ಇದು ಒಂದು ನಿಜವಾಗ್ಲೂ ಒಂದು ರೀತಿ ಪವಾಡ ಅನಿಸುತ್ತೆ. ಎಲ್ಲರೂ ಪವಾಡ ಅಂತ ಹೇಳ್ತಾರೆ, ಅವೆಲ್ಲ ಪವಾಡಗಳಲ್ಲ. ಮ್ಯಾಜಿಕ್ಗಳನ್ನ ಜನ ಪವಾಡ ಅಂತ ತಪ್ಪು ಅರ್ಥ ಮಾಡ್ಕೊಳ್ತಾ ಇದ್ದಾರೆ.
ನನ್ನ ದೃಷ್ಟಿಯಲ್ಲಿ ಇದು ನಿಜವಾದ ಪವಾಡ. ಇದು ಒಬ್ಬರ ಅನುಭವಕ್ಕಲ್ಲ, ಮಿಲಿಯನ್ಸ್ ಆಫ್ ಪೀಪಲ್ ಆಲ್ ಓವರ್ ದಿ ವರ್ಲ್ಡ್, ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ಈ ಪವಾಡದ ಅನುಭವ ಪಡೆದಿದ್ದಾರೆ. ಧ್ಯಾನ ಕಲಿಯುವುದು ಕಷ್ಟ ಎನ್ನುವರು ಕೂಡ ಧ್ಯಾನ ಕಲಿತಾ ಇದ್ದಾರೆ. ನಮಗೆ ಕಲಿಸೋರು ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಂಡವ್ರು ಕೂಡ ಈ ಧ್ಯಾನ ಪದ್ಧತಿ ಸಿಗ್ತಾ ಇದೆ. ಓದು ಬರಹ ಬರಲಾರ್ದವರು ಕೂಡ ಧ್ಯಾನ ಪದ್ಧತಿ ಅರ್ಥ ಆಗ್ತಾಯಿದೆ. ಅಷ್ಟು ಪ್ರೀತಿ ಕಾಳಜಿಯಿಂದ ಅಕ್ಕರೆಯಿಂದ ಧ್ಯಾನ ಪದ್ಧತಿಯನ್ನು ಕಲಿಸ್ತಾ ಇದ್ದಾರೆ. ಯಾವುದೇ ಫೀಸ್ ಇಲ್ಲದೆ ಇರೋದ್ರಿಂದ ಬಡವರಿಗೂ ಮಧ್ಯ ತರಗತಿಯವರಿಗೂ ಕೂಡ ಇದು ಅವಕಾಶ ಇದೆ. ಮತ್ತು ಇನ್ನೊಂದು ಶ್ರೇಷ್ಠವಾದ ಪದ್ಧತಿ ಏನಿಲ್ಲಿ ಫಾಲೋ ಮಾಡ್ತಾಯಿದೆ ಅಂದರೆ, ಒಂದು ಡಿಸ್ಕ್ರಿಮಿನೇಷನ್ ಇಲ್ಲ, ಶ್ರೀಮಂತರು ಬಡವರು ಅನ್ನೋದಿಲ್ಲ. ಎಲ್ಲರೂ ಒಂದೇ ಕಡೆ ಧ್ಯಾನಕ್ಕೆ ಕೂತ್ಕೊಳ್ತೀವಿ. ಒಂದೇ ಒಂದು ರೂಲ್ ಏನಂದರೆ, ಹೆಣ್ಮಕ್ಳು ಒಂದು ಕಡೆ ಕೊಡ್ತಾರೆ, ಗಂಡು ಮಕ್ಕಳು ಒಂದು ಕಡೆ ಕೊಡ್ತಾರೆ. ನಾವು ಪ್ರಾರಂಭದಲ್ಲಿ ಧ್ಯಾನ ಮಾಡಿದಾಗ ಚೇರ್ಗಳು ಕಡಿಮೆ ಇರ್ತಾಯಿತ್ತು. ಸೀನಿಯರ್ ಸಿಟಿಜನ್ಸ್ಗೆ ಚೇರ್ ಕೊಡ್ತಾಯಿದ್ರು, ನಮಗೆಲ್ಲ ನೆಲದ ಮೇಲೆ ಕೂಡ ಅಂತ ಹೇಳ್ತಾಯಿದ್ರು. ಈಗಿರೋ ಗುರುಗಳಿಗೆ ನಮ್ಮ ಜನರ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿ ಗೊತ್ತು. ಈ ಕಾಲದಲ್ಲಿ ಹುಡುಗರು ಕೂಡ ಕೆಳಗಡೆ ಕೂಡಲ್ಲ ಅಂತ ಗೊತ್ತು. ಎಲ್ಲರಿಗೂ ಚೇರ್ಸ್ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಅಂತಹ ಮಾತೃವಾತ್ಸಲ್ಯ ಇರುವಂತಹ ಗುರುಗಳು ನಮಗಿದ್ದಾರೆ. ಒಂದು ವಸುದೈವ ಕುಟುಂಬ ಅಂತೀವಲ್ಲ, ಅದು ನಾನು ಕೇಳ್ತಾ ಇದ್ವಿ. ಅದರ ಅನುಭವ ಇವಾಗ ನಮ್ಗೆ ಆಗ್ತಾಯಿದೆ. 170 ದೇಶದಿಂದ ಈ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯನ್ನು ಕಲಿಯಲು ಮತ್ತು ಈ ಕಾರ್ಯಕ್ರಮಗಳಲ್ಲಿ ಮತ್ತು ಗುರುಗಳ ಹುಟ್ಟಿದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಜನ ಕನಾ ಶಾಂತಿವನ ಹೈದರಾಬಾದಿಗೆ ಬರ್ತಾಯಿದ್ದಾರೆ. ಅವರಲ್ಲಿರುವಂತಹ ಒಗ್ಗಟ್ಟು, ಸಹಕಾರ, ಪ್ರೀತಿ, ಅಕ್ಕರೆ ನೋಡಿದರೆ ಒಂದು ಹಬ್ಬದ ವಾತಾವರಣ ಅಲ್ಲಿ ಉಂಟಾಗ್ತಾಯಿದೆ. ಇನ್ನು ಈ ಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ, ಶ್ರೀರಾಮಚಂದ್ರ ಮಿಷನ್ ಪದ್ಧತಿ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಸ್ವಲ್ಪ ನಾನು ಕಿರುಪರಿಚಯ ಮಾಡುತ್ತೇನೆ. ಶ್ರೀರಾಮಚಂದ್ರಜಿ ಅನ್ನೋರು ಫತೇಗಢದಲ್ಲಿ ಈ ಧ್ಯಾನ ಪದ್ಧತಿಯನ್ನು ಕಲಿಸ್ತಾಯಿದ್ರು. ಅವರು ಸ್ವತಃ ಈ ಪದ್ಧತಿಯನ್ನು ಕಂಡುಹಿಡಿದರು. ಅವರಿಗೆ ಒಂದು ಉನ್ನತವಾದ ಆಸೆ ಇತ್ತು. ಏನಂದರೆ, ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಅಂತ ಗೊತ್ತು. ನಮ್ಮ ಮನುಷ್ಯ ಕಿಂಚ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಜನ್ಮ ಮತ್ತೆ ಬರುತ್ತನ್ನೋದು ಗ್ಯಾರಂಟಿ ಇಲ್ಲ. 84 ಲಕ್ಷ ಜೀವ ರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು. ಈ ಮನುಷ್ಯನ ದೇಹ ಆತ್ಮಕ್ಕೆ ಸಿಗಬೇಕಂದ್ರೆ ಆ ಜನ್ಮಗಳನ್ನೆಲ್ಲ ಒಂದರ ನಂತರ ಒಂದು ಪಡೆದು ಇಲ್ಲಿ ಬರಬೇಕಾಗುತ್ತೆ. ಇದು ಮತ್ತೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಈ ಜನ್ಮದಲ್ಲೇ ಮೋಕ್ಷ ಪಡೆಯುವ ಅವಕಾಶ ಇರಬೇಕು ಮತ್ತು ಆ ಪಡೆಯುವ ಪದ್ಧತಿ ಆಚರಣೆಯಲ್ಲೂ ಸಾಧ್ಯವಾಗುವಂತಿರಬೇಕು ಎಲ್ಲರಿಗೂ. ಅಂದರೆ ಈಗಿನ ಮಾಡರ್ನ್ ಡೇಸ್ನಲ್ಲಿ ಕೂಡ ಈ ಪದ್ಧತಿಯನ್ನು ಆಚರಣೆ ಮಾಡಲು ಯಾವುದು ಕಷ್ಟ ಆಗಬಾರ್ದು ಅಂತ ಗುರುಗಳು ಒಂದು ಸರಳ ಪದ್ಧತಿಯನ್ನು ನಿರೂಪಿಸಿದ್ದಾರೆ. ಮತ್ತು ಒಂದು ವಿಶಿಷ್ಟವಾದ ಒಂದು ಏನಂದರೆ, ಪ್ರಾಣಾಹುತಿ ಶಕ್ತಿ ಪ್ರಸಾರ ಅನ್ನೋದನ್ನು ಗುರುಗಳು ದಶರಥ ಮಹಾರಾಜಕ್ಕಿಂತ 72 ತಲೆಮಾರು ಮುಂಚೆ ಇದ್ದಂತಹ ಈ ಪ್ರಾಣಾಹುತಿ ಶಕ್ತಿ ಪ್ರಸಾರವನ್ನು ಮತ್ತೆ ಕಂಡುಹಿಡಿದು ಅದನ್ನು ಈ ಪದ್ಧತಿಯಲ್ಲಿ ಸೇರಿಸಿದ್ದಾರೆ. ಅದರಿಂದ ಪರಿಣಾಮ ಚೆನ್ನಾಗಿರುತ್ತೆ. ಬಹಳಷ್ಟು ಜನ, ಸುಮಾರು 90% ಅಂತ ಕೂಡ ಹೇಳ್ಬೋದು, ಅಥವಾ 100% ಎಲ್ಲರೂ ತಪ್ಪಿಲ್ಲ. 3 ಪ್ರಾರಂಭಿಕ ಧ್ಯಾನ ಶಿಬಿರದಲ್ಲೇ ಅವರಿಗೆ ಗೊತ್ತಾಗುತ್ತೆ ಈ ಧ್ಯಾನ ಪದ್ಧತಿಯ ಪರಿಣಾಮ. ಇದರಲ್ಲಿ ಸೂಕ್ಷ್ಮತೆ ಇಂಪಾರ್ಟೆಂಟು. ಸೂಕ್ಷ್ಮವಾಗಿರೋರು ಸ್ವಲ್ಪ ಇನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ತಮ್ಮಲ್ಲೇ ಆದ ಬದಲಾವಣೆಯನ್ನು. ಈ ಧ್ಯಾನ ಪದ್ಧತಿಯನ್ನು ಶ್ರೀರಾಮಚಂದ್ರಜಿ ಅವರನ್ನು ನಾವು ಪ್ರೀತಿಯಿಂದ ಲಾಲಾಜಿ ಅಂತ ಕರಿತೀವಿ. ಅವರು ತಮ್ಮ ಮನೆಯಲ್ಲೇ ಶುರು ಮಾಡಿದರು. ಅವ್ರ ನಂತರ ಬಂದ ಗುರುಗಳ ಹೆಸರು ಕೂಡ ರಾಮಚಂದ್ರಜಿನೇ. ಅವ್ರನ್ನ ನಾವು ಬಾಬೂಜಿ ಅಂತ ಕರಿತೀವಿ. ಅವರು ಅಂದ್ಕೊಂಡ್ರು, ಒಂದು ಸಂಸ್ಥೆಯನ್ನು ನಾವು ಸ್ಥಾಪಿಸಬೇಕು. ಸಂಸ್ಥೆ ಸ್ಥಾಪಿಸಿದರೆ ಇದರ ಲಾಭ ಸಾಕಷ್ಟು ಜನಕ್ಕೆ ಮುಟ್ಟಿಸಲು ಅವಕಾಶ ಉಂಟಾಗುತ್ತದೆ ಅಂತ ಹೇಳಿ ಅವರು 1945ನೇ ವರ್ಷದಲ್ಲಿ ಶ್ರೀರಾಮಚಂದ್ರ ಮಿಷನ್ ಅಂತ ತಮ್ಮ ಗುರುಗಳ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಅವರು ಸಾಮಾನ್ಯ ಜನರು, ಒಂದು ಕೋರ್ಟ್ನಲ್ಲಿ ಅವರು ಕ್ಲರ್ಕಾಗಿ ರಿಟೈರ್ ಆದರು. ಅವರು ಪೆನ್ಷನ್ ಮೇಲೆ ಅವರ ಜೀವನ ನಡೀತಾ ಇತ್ತು. ಅಂತಹ ಕಡಿಮೆ ಆದಾಯದಲ್ಲಿ ಕೂಡ ಅವರು ಎಲ್ಲ ಊರುಗಳಿಗೆ ತಿರುಗಿ ಈ ಧ್ಯಾನ ಪದ್ಧತಿಯನ್ನು ಕಲಿಸಿದರು. ಕೆಲವು ದಿವಸಗಳ ನಂತರ ಬೇರೆ ದೇಶಗಳಿಗೂ ಕೂಡ ಹೋಗುವ ಅವಕಾಶ ಅವರಿಗೆ ಸಿಕ್ತು. ಅವರ ಜೀವಿತ ಕಾಲದಲ್ಲೇ ವಿದೇಶಗಳಲ್ಲಿ ಕೂಡ ಈ ಶ್ರೀರಾಮಚಂದ್ರ ಮಿಷನ್ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯ ಪರಿಚಯ ಉಂಟಾಯಿತು. ಅವ್ರ ನಂತರ ಬಂದವರು ಪಾರ್ಥಸಾರಥ ರಾಜಗೋಪಾಲಾಚಾರಿ, ಅವರನ್ನು ನಾವು ಚಾರೀಜಿ ಎಂದು ಕರೆಯುತ್ತೇವೆ. ಅವರ ಕಾಲದಲ್ಲಿ ಇನ್ನೂ ಪ್ರಗತಿ ಆಯಿತು.
ಅವರು TTK ಗ್ರೂಪ್ಸ್ಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದರು. ಅವರಿಗಿರುವಂತಹ ಅಪಾರವಾದ ಜ್ಞಾನ ಮತ್ತು ವಿವಿಧ ಭಾಷೆಗಳ ಮೇಲಿರುವಂಥ ಹಿಡಿತದಿಂದ ಅವರು ಪ್ರಪಂಚದ ಸಾಕಷ್ಟು ದೇಶಗಳನ್ನು ವಿಸಿಟ್ ಮಾಡಿ ಇಲ್ಲಿ ಶ್ರೀರಾಮಚಂದ್ರ ಮಿಷನ್ ಅವರ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯನ್ನು ಕಲಿಸಿದ್ದಾರೆ. ವಿದೇಶಗಳಲ್ಲೂ ಕೂಡ ಶ್ರೀರಾಮಚಂದ್ರ ಮಿಷನ್ ಅವರ ಧ್ಯಾನ ಕೇಂದ್ರಗಳು ಪ್ರಾರಂಭವಾಗಿವೆ. ಈಗಿರೋ ಗುರುಗಳು ಶ್ರೀ ಕಮಲೇಶ್ ಪಟೇಲ್ ಅವರು, 4ನೇ ತಲೆಮಾರಿನವರು. ಅವ್ರನ್ನ ನಾವು ದಾಜಿ ಎಂದು ಕರಿತೀವಿ. ನಮ್ಮ ಅದೃಷ್ಟಕ್ಕೆ ಅವರು ಹೈದರಾಬಾದ್ನಲ್ಲಿ ಖನಾ ಶಾಂತಿವನವನ್ನು ಕಟ್ಟಿಸಿಬಿಟ್ಟು ಇಲ್ಲೇ ಇರ್ತಾ ಇದ್ದಾರೆ. ಇದರಿಂದ ತೆಲಂಗಾಣದವರಿಗೂ ಮತ್ತು ಸುತ್ತಮುತ್ತಲಿರುವ ಸ್ಟೇಟ್ಸ್ನವ್ರಿಗೆ ತುಂಬ ಅನುಕೂಲ ಆಗಿದೆ. ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು, ಸೌತ್ ಇಂಡಿಯನ್ ಸ್ಟೇಟ್ಸ್ಗೆಲ್ಲ ತುಂಬ ಹತ್ತಿರ ಆಗಿದೆ. ಸುಮಾರು 700 ಎಕರೆಯಲ್ಲಿ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಬಂದು ಈ ಖನಾ ಶಾಂತಿವನವನ್ನು ನೋಡಿಬಿಟ್ಟು ಅದರ ಅನುಭವ ಪಡೆಯಲು ಎಲ್ಲರಿಗೂ ಅವಕಾಶ ಉಂಟಾಗಬೇಕಂತ ಹೇಳಿ ಯಾವುದೇ ರೀತಿಯ ಪ್ರವೇಶ ರುಸುಮು ಇಲ್ಲ, ಎಂಟ್ರೆನ್ಸ್ ಫೀ ಇಲ್ಲ, ಎಲ್ಲರೂ ಬರ್ಬೋದು. ಇನ್ನು ಈ ಧ್ಯಾನ ಪದ್ಧತಿ, ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿ ತುಂಬ ಸರಳವಾದದ್ದು. 16 ವರ್ಷ ಮತ್ತು 16 ವರ್ಷಕ್ಕೆ ಮೇಲ್ಪಟ್ಟವರು ಯಾರಾದರೂ ಈ ಧ್ಯಾನ ಪದ್ಧತಿಯನ್ನು ಕಲಿಬೋದು. ಪ್ರಾರಂಭದಲ್ಲಿ 3 ಸೆಷನ್ಸ್, ಪ್ರಶಿಕ್ಷಕರು ಅಂತ ಹೇಳ್ತೀವಿ, ಪ್ರಿಸೆಪ್ಟರ್ ಅಂತ ಹೇಳ್ತೀವಿ, ಧ್ಯಾನ ಕಲಿಸೋ ಗುರುಗಳು ಅಥವಾ ಟೀಚರ್ಸು, ಅವರ ಎದುರುಗಡೆ ಕೂತ್ಕೊಂಡು ಸುಮಾರು 20ರಿಂದ 30 ನಿಮಿಷ ಧ್ಯಾನದ ಒಂದು ಸೆಷನ್ ಇರುತ್ತೆ. ಅದರ ಜೊತೆಗೆ ರಿಲ್ಯಾಕ್ಸೇಷನ್ ಕೂಡ ಕಲಿಸ್ತಾ ಇದ್ದಾರೆ. ಇದರಿಂದ ನಮ್ಮ ದೇಹದ ದಣಿವಿನಿಂದ ಹೊರಗಡೆ ಬರೋದು ಹೇಗೆ ಅಂತ ನಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮ ಮಾನಸಿಕ ಮತ್ತು ದೈಹಿಕ ದಣಿವಿನಿಂದ ಹೊರಗೆ ಬರುವುದಕ್ಕೆ ಅವರು ಕಲಿಸ್ಕೊಡ್ತಾ ಇದ್ದಾರೆ. ಇದು ನಾವು ಸಂಕಲ್ಪ ಶಕ್ತಿ ಉಪಯೋಗ ಮಾಡಿಕೊಂಡು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿದರೆ ಅದರ ಲಾಭ ನಮಗೆ ಯಾವಾಗಲೂ ಇರುತ್ತದೆ. ಇನ್ನು ಈ 3 ಸೆಷನ್ನಲ್ಲಿ ನಮಗೆ ಧ್ಯಾನ ಪದ್ಧತಿಯ ಟೆಕ್ನಿಕ್ಗಳನ್ನು ಕಲಿಸ್ತಾ ಇದ್ದಾರೆ. ಈ ಪ್ರಾಣಾಹುತಿ ಶಕ್ತಿ ಸಹಾಯದಿಂದ ಧ್ಯಾನ ಮಾಡಿಸ್ತಾರೆ. ಮೊದಲನೇ ದಿವಸ ಈ ಧ್ಯಾನ ಪದ್ಧತಿಯನ್ನು ನಮ್ಮಷ್ಟಕ್ಕೆ ನಾವು ಧ್ಯಾನ ಮಾಡುವಂತ ಹೇಳ್ತಾರೆ. ನಂತರ 2ನೇ ಸಾರಿ ಪ್ರಾಣಾಹುತಿ ಶಕ್ತಿಯ ಸಹಾಯದಿಂದ ಧ್ಯಾನ ಮಾಡಲು ಹೇಳ್ತಾರೆ. ಆವಾಗ ಮೊದಲನೇ ದಿವಸನೇ ಎಲ್ಲರಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಮ್ಮಷ್ಟಕ್ಕೆ ನಾವು ಧ್ಯಾನ ಮಾಡಿದ್ರೆ ಹೇಗಿರುತ್ತೆ, ಗುರುಗಳು ನಮಗೆ ಕಳಿಸುವ ಪ್ರಾಣಾಹುತಿ ಶಕ್ತಿಯ ಸಹಾಯದಿಂದ ಧ್ಯಾನ ಮಾಡಿದ್ರೆ ಹೇಗಿರುತ್ತೆ ಅಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಲ್ಲರಿಗೂ ಅರ್ಥ ಆಗುವಂಥ ಒಂದು ಎಕ್ಸಾಂಪಲ್ ನಾನು ಸಾಮಾನ್ಯವಾಗಿ ಹೇಳ್ತೇನೆ. ಸೈಕಲ್ ಮೇಲೆ ಒಂದು ರೌಂಡ್ ಹೋಗಿ ಬಂದಮೇಲೆ ಆ ಸೈಕಲ್ಗೆ ಒಂದು ಮೋಟಾರ್ ಕೂಡಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಒಂದು ರೌಂಡ್ ಹೋಗಿ ಬಂದರೆ ಹೇಗೆ ಡಿಫ್ರೆನ್ಸ್ ಗೊತ್ತಾಗುತ್ತೋ ಆ ರೀತಿ ಗೊತ್ತಾಗುತ್ತೆ. ತುಂಬ ಬದಲಾವಣೆ ಆಗುತ್ತೆ. ಆನಂತರ ಶುದ್ಧೀಕರಣವನ್ನು ಕೂಡ ಕಲಿಸ್ತಾ ಇದ್ದಾರೆ. ವಿಶ್ವ ಪ್ರಾರ್ಥನೆ ಇಂಥದ್ದನ್ನೆಲ್ಲ ಕಲಿಸ್ತಾ ಇದ್ದಾರೆ. ಈ ಧ್ಯಾನ ಪದ್ಧತಿಗೆ ಒಂದು ವಿಶಿಷ್ಟತೆ ಏನೆಂದರೆ, ನಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಮಾಡ್ಕೊಳ್ಬೇಕಾಗ್ತಾ ಇಲ್ಲ. ನಾವು ಬಿಳಿ ಬಟ್ಟೆ ಹಾಕ್ಕೋಬೇಕು, ಕರಿ ಬಟ್ಟೆ ಹಾಕ್ಕೋಬೇಕು, ಅಥವಾ ಈ ಬಣ್ಣದ ಬಟ್ಟೆ ಹಾಕ್ಕೋಬೇಕು, ಈ ಬಟ್ಟೆ ಹಾಕ್ಕೋಬಾರ್ದು ಅಂತ ಏನೂ ಇಲ್ಲ. ನಮ್ಮ ಇಷ್ಟವಾದ ಉಡುಪನ್ನು ಧರಿಸಬಹುದು. ಊಟದ ಬಗ್ಗೆ ಕೂಡ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದ್ದರಿಂದ ಎಲ್ಲರಿಗೂ ಇದು ಸ್ವೀಕರಿಸಲು ತುಂಬ ಸಹಾಯ ಆಗುತ್ತದೆ. ಆನಂತರ ನಾವು ಪದ್ಮಾಸನದಲ್ಲೇ ಕೂತ್ಕೋಬೇಕು, ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾರಿಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಪದ್ಮಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಂಥವರೆಲ್ಲ ಸ್ಟೇಜ್ ಮೇಲೆ ಅಥವಾ ಸೋಫಾದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಇಷ್ಟು ಸರಳವಾದ ಪದ್ಧತಿ ಇಷ್ಟು ಪರಿಣಾಮಕಾರಿಯಾಗಿದೆ. ನಾನು ಇನ್ನೊಂದು ಎಕ್ಸಾಂಪಲ್ ಎಲ್ಲ ಕಡೆ ಹೇಳ್ತೀನಿ. ಯಾವುದು ಸರಳನೋ ಅದು ಪರಿಣಾಮವಾಗಿರೋದಿಲ್ಲ, ಯಾವುದು ಪರಿಣಾಮಕಾರಿಯದೋ ಅದು ಸರಳ ಇರೋದಿಲ್ಲ. ಸೈಕಲ್ ಸರಳ ಇದೆ, ಅದು ಪರಿಣಾಮಕಾರಿ ಅಲ್ಲ. ನಾವು ನಿಧಾನವಾಗಿ ಪ್ರಯಾಣ ಮಾಡುತ್ತೇವೆ ಸೈಕಲ್ ಮೇಲೆ. ಮೋಟ್ರ್ ಸೈಕಲ್ ಪರಿಣಾಮಕಾರಿ, ಫಾಸ್ಟಾಗಿ ಹೋಗ್ತೇವೆ. 500 ಕಿಲೋಮೀಟ್ರ್ 1000 ಕಿಲೋಮೀಟ್ರ್ ಕೂಡ ಮೋಟ್ರ್ ಸೈಕಲ್ ಮೇಲೆ ಹೋಗ್ಬೋದು ಒಂದು ದಿವಸದಲ್ಲಿ. ಆದರೆ ಅದು ಸರಳ ಅಲ್ಲ. ಅದೇನಾದರೂ ಕೆಟ್ಟರೆ ರಿಪೇರಿ ಮಾಡೋದು ನಮ್ಗೆ ಬರಲ್ಲ ಅಲ್ವಾ. ಯಾವುದಾದ್ರೂ ಸರಳವಾದದ್ದು ಪರಿಣಾಮಕಾರಿಯಾಗಿರೋದಿಲ್ಲ. ಆದರೆ ಈ ಧ್ಯಾನ ಪದ್ಧತಿ ಸರಳವಾಗಿದೆ ಮತ್ತು ಪರಿಣಾಮಕಾರಿಯಾಗಿದೆ. ಆಮೇಲೆ ಗುರುಗಳು ಕೂಡ ಇಂತಹ ವಿಶಾಲ ಇದ್ದಾರೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ನೀವು ಓಪನ್ ಮೈಂಡ್ನಿಂದ, ತೆರೆದ ಮನಸ್ಸಿನಿಂದ ಧ್ಯಾನ ಪದ್ಧತಿಯನ್ನು ಕಲೀರಿ. ನೀವು ನಂಬಿಕೆ, ಮೂಢನಂಬಿಕೆ ಅಥವಾ
ನಂಬಿಕೆಯಿಂದ ಪ್ರಾರಂಭ ಮಾಡುವ ಅವಶ್ಯಕತೆ ಇಲ್ಲ. ಈ ಪದ್ಧತಿಯ ಪರಿಣಾಮ ನಾನು ತಿಳಿಯಲು ಧ್ಯಾನ ಮಾಡುತ್ತೇನೆ ಎನ್ನುವ ಭಾವನೆಯಿಂದ ಕೂಡ ಧ್ಯಾನ ಮಾಡ್ಬೋದು. ಇದನ್ನು ಪರೀಕ್ಷಿಸಿರಿ. ನೀವು ಅವರು ಹೇಳಿದ ಹಾಗೆ ಕೆಲವು ದಿವಸ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅದರ ಲಾಭ ಪರಿಚಯ ಇಮ್ಮಿಡಿಯೇಟ್ ಆಗುತ್ತೆ. ಕೆಲವರಿಗೆ ಕೆಲವು ದಿವಸಗಳ ನಂತರ ಆಗುತ್ತೆ, ಕೆಲವರಿಗೆ ಕೆಲವು ವಾರದ ನಂತರ ಆಗುತ್ತದೆ. ಆದರೆ ನನ್ನ ಕಲ್ಪನೆ ಅಥವಾ ನನ್ನ ಅನುಭವ ಏನಂದರೆ, ಇದರ ಬೆನಿಫಿಟ್ ಎಲ್ಲರಿಗೂ ಸಿಗುತ್ತದೆ. ಯಾರಿಗೆ ಸೆನ್ಸಿಟಿವ್ನೆಸ್ ಇರುತ್ತೋ ಅವರು ಬೇಗ ಗುರುತಿಸ್ತಾರೆ, ಯಾರಿಗೆ ಸೆನ್ಸಿಟಿವ್ನೆಸ್ ಕಡಿಮೆ ಇರುತ್ತೋ ಅವರು ಸ್ವಲ್ಪ ಲೇಟಾಗಿ ಗುರುತಿಸ್ತಾರೆ. ಈ ಪದ್ಧತಿಯಲ್ಲಿ ಸಂಪೂರ್ಣ ಲಾಭ ಪಡಿಬೇಕಂದ್ರೆ ನಾವು ಸ್ವಲ್ಪ ನಮ್ಮ ಸೂಕ್ಷ್ಮತೆಯನ್ನು ಅಥವಾ ಸೆನ್ಸಿಟಿವ್ನೆಸ್ನು ನಾವು ಡೆವಲಪ್ ಮಾಡ್ಕೋಬೇಕು. ಈ ಪದ್ಧತಿ ಎಲ್ಲರಿಗೂ ಉಪಯೋಗ. ಈ ಪದ್ಧತಿಯಿಂದ ನಮ್ಮಲ್ಲಿ ಪ್ರಶಾಂತತೆ ಉಂಟಾಗುತ್ತದೆ ಮತ್ತು ಹಗುರತೆ ಭಾವನೆ ನಮಗೆ ಉಂಟಾಗುತ್ತದೆ. ನಮ್ಮಲ್ಲಿ ಚೈತನ್ಯ ಬರುತ್ತದೆ, ಶಕ್ತಿವಂತರಾಗುತ್ತೇವೆ, ಧೈರ್ಯವಂತರಾಗುತ್ತೇವೆ, ಆತ್ಮವಿಶ್ವಾಸ ಬೆಳೆಯುತ್ತದೆ ಮತ್ತು ನಮ್ಮ ನೈಪುಣ್ಯತೆ ಬೆಳೆಯುತ್ತದೆ. ಯೋಗ ಕರ್ಮಶು ಕೌಶಲಂ ಅಂತ ಹೇಳ್ತಾರಲ್ಲ, ಯೋಗದಿಂದ ನಮ್ಮ ಕೌಶಲ್ಯ ಡೆವಲಪ್ ಆಗುತ್ತದೆ. ಆದ್ದರಿಂದ ನಾನು ಸ್ಟೂಡೆಂಟ್ಸ್ಗೂ ಪ್ರೊಫೆಷನಲ್ಸ್ ಹೇಳ್ತೀನಿ, ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಇದರ ಲಾಭ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೂ ಮತ್ತು ನಿಮ್ಮ ಏನಂತೀವಿ ಪ್ರೊಫೆಷನ್ಗೂ ಅನುಕೂಲ ಆಗುತ್ತದೆ ಅಂತ ಹೇಳ್ತೀನಿ. ನಾನು ನೋಡಿದ್ದೀನಿ, ನನ್ನ ಜೀವನದಲ್ಲಿ ನೋಡಿದ್ದೀನಿ, ನಮ್ಮ ಮಗನ ಜೀವನದಲ್ಲಿ ನೋಡಿದ್ದೀನಿ, ಸಾಕಷ್ಟು ಈ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡುವವರ ಜೀವನದಲ್ಲಿ ನೋಡಿದ್ದೀನಿ. ಅವರು ತಮ್ಮ ಪ್ರೊಫೆಷನ್ನಲ್ಲಿ ಜಾಬ್ನಲ್ಲಿ ಕೂಡ ತುಂಬ ಸುಧಾರಣೆ ಆಗಿಬಿಟ್ಟು ಹೆಚ್ಚು ಪ್ರಮೋಷನ್ಸ್ ಪಡೆದಿದ್ದಾರೆ. ಯಾಕಂದರೆ ಅವರಲ್ಲಿ ಕುಶಲತೆಯನ್ನು ಡೆವಲಪ್ ಮಾಡುತ್ತದೆ ಈ ಪದ್ಧತಿ. ನಮ್ಮ ಅದೃಷ್ಟಕ್ಕೆ ನಮ್ಮ ಪ್ರಧಾನಮಂತ್ರಿ ಶ್ರೀ ಮೋದಿಜಿಯವರು ಕೂಡ ಯೋಗದ ಪ್ರಾಮುಖ್ಯತೆಯನ್ನು ಜನರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಫಸ್ಟ್ ರಾಜಕಾರಣಿ ಈ ಯೋಗದ ಪರಿಚಯ ಜನರಿಗೆ ಮಾಡಿಕೊಟ್ಟವರು. ನಮ್ಮ ಭಾರತೀಯರಿಗಲ್ಲ, ಇವನು ವಿದೇಶದಲ್ಲಿ ಕೂಡ ಯೋಗದ ಬಗ್ಗೆ ಅವರು ಸ್ವಲ್ಪ ಪರಿಚಯ ಮಾಡಿಕೊಟ್ಟು ಇದರ ಲಾಭ, ಭಾರತ ದೇಶದ ಯೋಗ ಪದ್ಧತಿಯ ಲಾಭ ವಿದೇಶಕ್ಕೂ ಮುಟ್ಟುವಂತೆ ಮಾಡಿದ್ದಾರೆ. ಪತಂಜಲಿ ಅವರ ಅಷ್ಟಾಂಗ ಯೋಗದಲ್ಲಿ 7ನೇ ಸ್ಟೇಜ್ ಬಂದು ಧ್ಯಾನ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ನಂತರ ನಾವು ಈ 8 ಸ್ಟೆಪ್ಸ್ ಇದೆಯಲ್ಲ, ಈ 8 ಸ್ಟೆಪ್ಸ್ನಲ್ಲಿ 7th ಸ್ಟೆಪ್ ಬಂದು ಧ್ಯಾನ ಪದ್ಧತಿ. ನಾವು ಆ 6 ಸ್ಟೆಪ್ಸ್ ನಾವು ಕಲಿತು 7th ಸ್ಟೆಪ್ ಬರಿಬೇಕಂದ್ರೆ ಅದು ಎಷ್ಟು ವರ್ಷಗಳಾಗುತ್ತೋ ನಮಗೆ ಗೊತ್ತಿಲ್ಲ. ನಾವು ನಮ್ಮ ಜೀವನದಲ್ಲಿ ಅದನ್ನು ಅಚೀವ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಗುರುಗಳು ನಮ್ಮ ಬಗ್ಗೆ ಇರುವಂತಹ ಪ್ರೀತಿ, ಅಕ್ಕರೆ, ಕಾಳಜಿಯಿಂದ ನಮಗೆ 7th ಸ್ಟೆಪ್ ಧ್ಯಾನ ಪದ್ಧತಿಯಿಂದ ಶುರು ಮಾಡ್ತಾ ಇದ್ದಾರೆ. ಆ 6 ಸ್ಟೆಪ್ಸು ನಾವು ಧ್ಯಾನ ಮಾಡ್ತಾ ಮಾಡ್ತಾ ಕಲಿಯುವಂತೆ ಮಾಡ್ತಾ ಇದ್ದಾರೆ. ಇದು ನಮಗೊಂದು ಭಾಳ ಅಡ್ವಾಂಟೇಜ್ ಅಂತ ತಿಳಿಬೇಕು. ನಾನು ಎಲ್ಲರಿಗೂ ಧ್ಯಾನವನ್ನು ಕಲೀರಿ ಅಂತ ಹೇಳಿದಾಗ ರೆಸ್ಪಾನ್ಸ್ ಭಾಳ ಕಡಿಮೆಯಿಂದ ಮಂದಿಯಿಂದ ಬರ್ತಾಯಿದೆ. ಯಾಕಂದರೆ ಧ್ಯಾನ ಎಲ್ಲರಿಗೂ ಮಾಡುವಂಥದ್ದಲ್ಲ. ನಮ್ಮ ಮಾನಸಿಕ ಸ್ಥಿತಿ ಧ್ಯಾನಕ್ಕೆ ಅನುಕೂಲ ಇಲ್ಲ. ಅದಕ್ಕೆ ಈ 6 ಸ್ಟೆಪ್ಸ್ ಕವರ್ ಮಾಡಿದಾಗ ನಮ್ಮ ಧ್ಯಾನಕ್ಕೆ ನಮ್ಮ ಮಾನಸಿಕ ಸ್ಥಿತಿ ಮ್ಯಾಚ್ ಆಗುತ್ತದೆ. ಅದಕ್ಕೆ ಋಷಿಗಳೆಲ್ಲ ಈ ಅಷ್ಟಾಂಗ ಯೋಗದ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾಯಿದ್ರು. ನಮ್ಮ ಗುರುಗಳಿಗೆ ಗೊತ್ತು, ನಾವು ಈ ಧ್ಯಾನ ಪದ್ಧತಿಯನ್ನು ಕಲಿಯೋದು 20 ವರ್ಷಕ್ಕೆ ಬರ್ತೀವೋ, 30 ವರ್ಷದಲ್ಲಿ ಶುರು ಮಾಡ್ತೀವೋ, 50 ವರ್ಷದಲ್ಲಿ ಶುರು ಮಾಡ್ತೀವೋ ಗೊತ್ತಿಲ್ಲ. ನಮ್ಮ ಉಳಿದ ಆಯುಷ್ಯದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಆಗುತ್ತದಿಲ್ಲೋ ಒಂದು ಅನುಮಾನ ಎಲ್ಲರಿಗೂ ಇರುತ್ತೆ. ಆದ ಕಾರಣ ಅತ್ಯಂತ ಕಡಿಮೆ ಟೈಮಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ಹೆಚ್ಚು ಪ್ರಗತಿ ಹೊಂದಿ ಅದರ ಅನುಭವ, ಆಧ್ಯಾತ್ಮಿಕದ ಲಾಭವನ್ನು ಸಂಪೂರ್ಣವಾಗಿ ಪಡಿಬೇಕಂತ ಹೇಳಿಬಿಟ್ಟು ಅವರು 7th ಸ್ಟೆಪ್ ಧ್ಯಾನದಿಂದ ಕಲಿಸ್ತಾ ಇದ್ದಾರೆ. ಇದು ಒಂದು ಪವಾಡ ಅಂತ ಹೇಳಬೇಕು. ಒಂದು ಹೇಳ್ತಾರೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೇಳ್ತಾರೆ. ನಮ್ಮ ಅದೃಷ್ಟಕ್ಕೆ ಗುರುಗಳು ಈ ಲೋಕದಲ್ಲಿದ್ದಾರೆ. ಸಾಲೋಕ್ಯ ಅಂದರೆ ಗುರುಗಳು ನಾವು ಒಂದೇ ಲೋಕದಲ್ಲಿರಬೇಕು. ಮತ್ತು ಸಾರೂಪ್ಯ, ಗುರುಗಳು ಮನುಷ್ಯರಾಗಿ ಈ ಭೂಮಿ ಮೇಲಿದ್ದಾಗ ನಾವು ಕೂಡ ಮನುಷ್ಯರಾಗಿದ್ದರೆ ಇದರ ಲಾಭ ಪಡೆಯುತ್ತದೆ. ಗುರುಗಳು ಭೂಮಿ ಮೇಲಿದ್ದಾಗ ನಾವು ಯಾವುದೇ ಪ್ರಾಣಿ ಪಕ್ಷಿಯಾಗಿದ್ದಾಗ ಈ ಲಾಭವನ್ನು ಪಡೆಯೋಕ್ಕಾಗಲ್ಲ. ನೆಕ್ಸ್ಟ್ ಸಾಮೀಪ್ಯ, ಗುರುಗಳ ಹತ್ರ ನಾವು ಹೋಗಿ ಇದನ್ನು ಧ್ಯಾನ ಕಲಿಬೇಕು. ಕಲಿತಾಗ ಅದರ ಲಾಭ ಉಂಟಾಗುತ್ತೆ. ನೆಕ್ಸ್ಟ್ ಸ್ಟೇಜ್ ಸಾಯುಜ್ಯ, ಅಂದರೆ ನಮ್ಮ ಆತ್ಮ ಪರಮಾತ್ಮನಲ್ಲಿ ಸೇರುವುದೇ ಸಾಯುಜ್ಯ. ಇದು ಸಾಧ್ಯ, ಈ ಅವಕಾಶ ಇದೆ.
ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಸಾಕಷ್ಟು ಪುಸ್ತಕಗಳಿದೆ, ಒಂದು ವೆಬ್ಸೈಟ್ ಇದ್ದಾವೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ನಾನು ವೆಬ್ಸೈಟ್ ಅಡ್ರೆಸ್ ಹೇಳ್ತಾ ಇದ್ದೀನಿ, www.heartfulness.org HEARTFULNESS.org. ಮತ್ತೆ ರಿಪೀಟ್ ಮಾಡ್ತೀನಿ, www.HEARTFULNESS.org. ಈ ವೆಬ್ಸೈಟ್ನ ವಿಸಿಟ್ ಮಾಡಿ, ನಿಮಗೆ ಸಾಕಷ್ಟು ಡೀಟೇಲ್ಸ್ ಗೊತ್ತಾಗುತ್ತೆ. ಯೂಟ್ಯೂಬ್ನಲ್ಲಿ ಹಾರ್ಟ್ಫುಲ್ನೆಸ್ ಅಂತ ಹಾಕಿ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ನಮ್ಮ ಅದೃಷ್ಟಕ್ಕೆ ಗುರುಗಳ ಟಾಕ್ಸ್ ಎಲ್ಲ ಬಹಳಷ್ಟು ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಸೊ ಇಂಗ್ಲೀಷ್ ಬರಲಾರ್ದವ್ರು ಕೂಡ ಈ ಧ್ಯಾನ ಪದ್ಧತಿಯ ವಿವರಗಳನ್ನು ಯೂಟ್ಯೂಬ್ನಲ್ಲಿ ಪಡಿಬೋದು. ಕೆಳಗಡೆ ನಾನು ಯೂಟ್ಯೂಬ್ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ. ಈ ಧ್ಯಾನ ಪದ್ಧತಿಯನ್ನು ಕಲಿಯಲು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, 9440462696. ರಿಪೀಟ್ ಮಾಡ್ತೀನಿ, 9440462696 ಗೆ ನೀವು ಮೆಸೇಜ್ ಮಾಡಿ, ಯಾವ ಭಾಷೆಲ್ಲಾದರೂ ಮೆಸೇಜ್ ಮಾಡಿ. ನಾನು ನಿಮಗೆ ನಿಮ್ಮ ಊರು ಮತ್ತು ನಿಮ್ಮ ಅಡ್ರೆಸ್ ತಿಳಿಸಿದರೆ ನಿಮಗೆ ಹತ್ತಿರ ಇರುವಂತಹ ಪ್ರಶಿಕ್ಷಕರು ಅಥವಾ ಪ್ರಿಸೆಪ್ಟರ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಕೊಡ್ತೇನೆ. ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಹೇಳಿ, ನನಗೆ ಈ ಧ್ಯಾನ ಪದ್ಧತಿ ಕಲಿಬೇಕಂತಿದೆ, ತಾವು ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿದರೆ ಅವರು ಧ್ಯಾನವನ್ನು ನಿಮಗೆ ಉಚಿತವಾಗಿ ಕಲಿಸ್ಕೊಡ್ತಾ ಇದ್ದಾರೆ. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಈ ಪ್ರಶಿಕ್ಷಕರು ಅವ್ರದ್ದೇ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮ್ಮಂತೆ. ಅವರು ಕೂಡ ಉದ್ಯೋಗ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಈ 24 ಗಂಟೆಯಲ್ಲಿ ಅವರು ಗುರುಗಳ ಕೃಪೆಯಿಂದ ನಮ್ಮ ಸಲುವಾಗಿ ಒಂದು 2-3 ಗಂಟೆ 4 ಗಂಟೆ ಸ್ಪೇರ್ ಮಾಡ್ತಾ ಇದ್ದಾರೆ. ಇದು ಒಂದು ಪವಾಡ ಅಂತ ಹೇಳ್ಬೋದು. ಈ ಕಾಲದಲ್ಲಿ ಎಲ್ಲರೂ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅವರು ತಮ್ಮದೇ ಆದ ಉದ್ಯೋಗ ವ್ಯಾಪಾರ ಇದ್ದು ಕೂಡ ನಮ್ಮ ಸಲುವಾಗಿ 3-4 ಗಂಟೆ ಅಥವಾ 2-3 ಗಂಟೆ ಟೈಮ್ ಸ್ಪೇರ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಪವಾಡನೇ ಅಂತ ಹೇಳಬೇಕು. ಅವರೊಂದೇ ಸಹಕಾರ ಮಾಡಿ ಅವರು ನಮ್ಮ ಸಲುವಾಗಿ ಟೈಮ್ ಸ್ಪೇರ್ ಮಾಡ್ತಾ ಇದ್ದಾರೆ. ಅವ್ರ ಟೈಮ್ಗೆ ಸ್ವಲ್ಪ ನೀವು ಅಡ್ಜಸ್ಟ್ ಆಗಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಧ್ಯಾನ ಕಲೀರಿ. ನಿಮಗೆ ಫಿಕ್ಸ್ ಮಾಡಿದ ಟೈಮ್ಗಿಂತ ಮುಂಚೆ ಒಂದು 5 ನಿಮಿಷ 10 ನಿಮಿಷ ಮುಂಚೆನೇ ಹೋಗಿಬಿಟ್ಟು ಅವರಿಗೆ ಸಹಕಾರ ಮಾಡಿ ಧ್ಯಾನ ಪದ್ಧತಿಯನ್ನು ಕಲಿತು ಇದರ ಲಾಭ ನಿಮ್ಮ ಕುಟುಂಬದವರಿಗೂ ಮತ್ತು ನಿಮ್ಮ ಸುತ್ತಮುತ್ತ ಇರುವ ನಿಮ್ಮ ಸ್ನೇಹಿತರು, ಬಳಗರು, ಕಸ್ಟಮರ್ಸು, ಕೊಲೀಗ್ಸ್ಗೂ, ಕ್ಲಾಸ್ಮೇಟ್ಸ್ಗೂ ಪರಿಚಯ ಮಾಡಿಕೊಡಿ. ನಾನು ನಮ್ಮ ಮಕ್ಕಳಿಗೆ ಹೇಳಿದೆ, ನಾನು 23 ವರ್ಷದಲ್ಲಿ ಧ್ಯಾನ ಕಲಿತಿದ್ದೇನೆ. ಈಗ 18 ವರ್ಷದವರಿಗೂ ಕೂಡ ಧ್ಯಾನ ಕಲಿಸುತ್ತಾ ಇದ್ದಾರೆ. ನೀವು ಇನ್ನೂ ಸ್ವಲ್ಪ ಮುಂಚೆನೇ ಕಲಿಬೇಕಂತ ಹೇಳಿದೆ. ನಮ್ಮ ಮಗ ಮತ್ತು ಮಗಳು 16 ವರ್ಷಕ್ಕೆ ಈ ಧ್ಯಾನ ಪದ್ಧತಿಯನ್ನು ಕಲಿತಿದ್ದಾರೆ. ಈಗ ಗುರುಗಳ ಕೃಪೆಯಿಂದ 16 ವರ್ಷದವರಿಗೆಲ್ಲ ಧ್ಯಾನ ಪದ್ಧತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಮ್ಮ ಮಗ ಅಮೆಜಾನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಮೆಜಾನ್ ಕಂಪನಿಯವರು IIT NIT ಅಂಥ ಒಂದು ಶ್ರೇಷ್ಠವಾದ ಇಂಜಿನಿಯರಿಂಗ್ ಕಾಲೇಜು ಸ್ಟೂಡೆಂಟ್ಸ್ನ ಮಾತ್ರ ತಗೊಳ್ಳೋದು. ಅಂಥದ್ದು ನಮ್ಮ ಮಗ ಒಂದು ಸಾಧಾರಣ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿದ್ರು ಕೂಡ ಅವನಲ್ಲಿರುವಂಥ ಕುಶಲತೆ ಅಂತ ಹೇಳ್ತೀರ, ಇಂಗ್ಲೀಷ್ನಲ್ಲಿ ಸ್ಕಿಲ್ ಅಂತ ಹೇಳ್ತಿರಲ್ಲ, ಅದನ್ನು ನೋಡಿಬಿಟ್ಟು ನಮ್ಮ ಮಗನಿಗೆ ಅಲ್ಲಿ ಅವರು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟರು. ಆನಂತರ ಅವನಲ್ಲಿರುವ ಸ್ಕಿಲ್ ನೋಡಿಬಿಟ್ಟು ಅಮೆರಿಕಾಗೆ ಕಳಿಸಿದ್ದಾರೆ. ಅಮೆರಿಕಾದಲ್ಲಿ ಸಿಯೇಟಲ್ನಲ್ಲಿ ಅಮೆಜಾನ್ ಹೆಡ್ ಕ್ವಾರ್ಟರ್ಸ್ ಇದೆ, ವರ್ಲ್ಡ್ ಹೆಡ್ ಕ್ವಾರ್ಟರ್ಸು. ಅಲ್ಲಿ ವಾರಕ್ಕೆ 2 ದಿವಸ ಧ್ಯಾನ ಕಲಿಸ್ಕೊಡುವ ಅವಕಾಶನ ಅವ್ರು ಕೊಟ್ಟರು. ಫೀಡ್ಬ್ಯಾಕ್ ನೋಡಿಬಿಟ್ಟು ಅವ್ರಿಗೆ ತುಂಬ ಸಂತೋಷ ಆಯಿತು ಕಂಪನಿಯವರಿಗೆ. ಕಂಪನಿ ಚೇರ್ಮನ್ ನಮ್ಮ ಮಗನ ಜೊತೆ ಮಾತಾಡಿ ಪ್ರತಿ ದಿವಸ 3 ಸೆಷನ್ಸ್ ಕಂಡಕ್ಟ್ ಮಾಡು, ನಮ್ಮ ಎಲ್ಲ ಎಂಪ್ಲಾಯಿಗೂ ಇದು ಬೆನಿಫಿಟ್ ಮುಟ್ಟಬೇಕು ಅಂತ ಹೇಳಿದ್ದಾರೆ. ಇವಾಗ ಅಮೆಜಾನ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಡೈಲಿ 3 ಸೆಷನ್ಸ್ ಆಗುತ್ತೆ. ಸಿಯೇಟಲ್ನಲ್ಲಿ ಬೇರೆ ಬ್ರಾಂಚ್ಗಳಲ್ಲಿ, ಅಮೆಜಾನ್ ಬ್ರಾಂಚ್ಗಳಲ್ಲಿ ವಾರಕ್ಕೆ 1 ಸೆಷನ್ಸ್ ಆಗುತ್ತೆ. ಈ ಶ್ರೀರಾಮಚಂದ್ರ ಮಿಷನ್ದ ಆಶ್ರಮಗಳು ಸಾಕಷ್ಟು ಊರುಗಳಲ್ಲಿದೆ. ಎಲ್ಲಿ ಅಭ್ಯಾಸಗಳ ಸಂಖ್ಯೆ ಕಡಿಮೆ ಇದೆಯೋ ಅಂತಲ್ಲಿ ಆಶ್ರಮ ಇರೋದಿಲ್ಲ. ಈ ರೀತಿ ಯಾರಾದರೂ ಮನೆಯಲ್ಲಿ ದೊಡ್ಡ ಹಾಲಿದ್ದರೆ ಅವರ ಹಾಲ್ನಲ್ಲಿ ನಾವು ಧ್ಯಾನ ಮಾಡಿಸ್ತಾ ಇದ್ದೀವಿ. ಕೆಲವು ದೇವಸ್ಥಾನಗಳಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಸ್ಕೂಲ್ಗಳಲ್ಲಿ, ಕಮ್ಯುನಿಟಿ ಹಾಲ್ನಲ್ಲಿ ನಾವು ಧ್ಯಾನ ಕಲಿಸ್ತಾ ಇದ್ದೇವೆ. ಎಲ್ಲರಿಗೂ ಉಚಿತವಾಗಿ ಧ್ಯಾನ ಕಲಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಕಡೆ ನಾವು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋದು ಕಷ್ಟ ಆಗುತ್ತೆ. ಎಲ್ಲರೂ ಈ ಧ್ಯಾನ ಪದ್ಧತಿಯ ಲಾಭ ಎಲ್ಲರಿಗೂ ಮುಟ್ಟುವಂತೆ ಆಗಲಿ ಅನ್ನೋ ಉದ್ದೇಶದಿಂದ ನೀವು ಕೂಡ
ನಿಮ್ಮ ಡೊನೇಷನ್ಸು ಈ ಸಂಸ್ಥೆಗೆ ಕೊಟ್ಟರೆ 80G ಬೆನಿಫಿಟ್ ಬರುತ್ತದೆ. ಒಂದು ಭಗವಂತನ ಸೇವೆಗೆ ನಿಮ್ಮ ಸಂಪಾದನೆ ಉಪಯೋಗ ಮಾಡಿದಂತಹ ಸಂತೃಪ್ತಿ ನಿಮಗಾಗುತ್ತದೆ. ನಿಜವಾಗ್ಲೂ ಮಾನವ ಸೇವೆ ಮಾಧವ ಸೇವೆ ಅಂತ ಅಲ್ಲ, ಇಲ್ಲಿ ಮಾನವ ಸೇವೆ ಮಾಧವ ಸೇವೆ ಎರಡು ಒಟ್ಟಿಗೆ ಆಗುತ್ತದೆ. ಭಗವಂತನನ್ನು ನೆನೆಸ್ಕೊಳ್ಳುವಂತಹ ಅವಕಾಶ, ನಮ್ಮ ಹೃದಯದಲ್ಲಿರುವಂತಹ ಭಗವಂತನ ಒಂದು ಪ್ರಕಾಶದ ಅನುಭವ ನಮಗೆ ಧ್ಯಾನದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಇದೊಂದು ವಿಶಿಷ್ಟತೆ. ನಾವು ದೇವರನ್ನೆಲ್ಲ ಹೊರಗಡೆ ಹುಡುಕ್ತಾ ಇದ್ದೀವಿ, ಇಲ್ಲಿ ನಮ್ಮ ಹೃದಯದಲ್ಲಿರುವಂತಹ ದೇವರ ಅಂಶದೊಂದಿಗೆ ಅನುಸಂಧಾನವಾಗಿ ಅದರ ಲಾಭ ಪಡೆಯುವಂತೆ ನಮಗೆ ಧ್ಯಾನ ಕಲಿಸ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಈಶ್ವರ ಸರ್ವಭೂತಾನಾಂ ಹೃದಯ ತಿಷ್ಠತೆ ಅಂತ ಹೇಳ್ತಾರೆ. ಸಾಕಷ್ಟು ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪರಮಾತ್ಮ ನಿನ್ನ ಹೃದಯದಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಗುರುಗಳು ಅದೇ ಹೇಳ್ತಾರೆ, ನಿಮ್ಮ ಹೃದಯದಲ್ಲಿರುವ ಭಗವಂತನೊಂದಿಗೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದಾಗ ನಮ್ಮ ಮನಸ್ಸು, ಫೋಕಸ್ಸು, ದೃಷ್ಟಿ ಹೃದಯದ ಮೇಲೆ ಉಂಟಾಗುತ್ತದೆ. ಆಗ ಹೃದಯದಲ್ಲಿರುವಂಥ ಭಗವಂತನ ಇರುವಿಕೆ ನಮ್ಮ ಅನುಭವಕ್ಕೆ ಬರುತ್ತದೆ. ಅದರಿಂದ ನಮಗೆ ಹಗುರತೆ, ಪ್ರಶಾಂತತೆ, ಚೈತನ್ಯ ಮತ್ತು ಎನರ್ಜಿ ಇಂಥದ್ದೆಲ್ಲ ಅನುಭವಕ್ಕೆ ಬರುತ್ತದೆ. ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ರೆಗ್ಯುಲರಾಗಿ ಮಾಡೋದ್ರಿಂದ ಅದರ ಬೆನಿಫಿಟ್ಸು ಬೆಳೆದುಕೊಳ್ತಾ ಹೋಗ್ತಾ ಇದೆ. ಇದೊಂದು ಪ್ರಾಕ್ಟಿಕಲ್ ಪ್ರೋಗ್ರಾಮ್. ಇದು ಎಲ್ಲರ ಅನುಭವಕ್ಕೂ ಬರುತ್ತದೆ. ಕೆಲವ್ರ ಅನುಭವಕ್ಕೆ ಬರುತ್ತದೆ, ಕೆಲವ್ರ ಅನುಭವಕ್ಕೆ ಬರುತ್ತದೆ ಅಂತ ಇಲ್ಲ. ಇದು ಒಂದು ಹೆಂಗೆ ಸೂರ್ಯನನ್ನು ಎಲ್ಲರೂ ನೋಡಬಲ್ಲರಲ್ಲ, ಅದೇ ರೀತಿ ಸೂರ್ಯನ ಲಾಭ ಎಲ್ಲರಿಗೂ ಉಂಟಾಗುತ್ತಲ್ಲ, ಅದೇ ರೀತಿ ಧ್ಯಾನ ಪದ್ಧತಿ ಯಾರು ಪ್ರಾಕ್ಟೀಸ್ ಮಾಡಿದರೂ ಅವ್ರಿಗೆ ಉಂಟಾಗುತ್ತದೆ. ಇದರಲ್ಲಿ ಯಾವುದೇ ಥರ ಸಂಶಯ ಇಲ್ಲ, ಯಾವುದೇ ಥರ ಮ್ಯಾಜಿಕ್ ಇಲ್ಲ. ತುಂಬ ಸರಳ ಮತ್ತು ಪ್ರಮಾಣಕಾರಿಯಾದಂತಹ ಪದ್ಧತಿ. ನಿಮ್ಮೆಲ್ಲರನ್ನೂ ನಾನು ಈ ಧ್ಯಾನ ಪದ್ಧತಿಗೆ ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ತಾವು ಕೂಡ ನಿಮ್ಮ ಸ್ನೇಹಿತರು ಬಳಗದವರನ್ನು ಆಹ್ವಾನಿಸಿರಿ. ಶ್ರೀರಾಮಚಂದ್ರ ಮಿಷನ್ ಅವರ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯನ್ನು ಎಲ್ಲರಿಗೂ ಮುಟ್ಟುವಂತೆ ಮಾಡಿ. ಇದೊಂದು ವಿಶಿಷ್ಟವಾದ ಕೊಡುಗೆ. ನಾನು ಫಸ್ಟ್ ನಮ್ಮ ನೈಬರ್ಸ್ಗೆ ಹೇಳಿಕೊಟ್ಟೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿಕೊಟ್ಟೆ. ನಂತರ ಸ್ಕೂಲ್ಸು ಕಾಲೇಜ್ಗಳಿಗೆಲ್ಲಿ ನಾನು ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ. ಸಾವಿರಾರು ಜನಕ್ಕೆ ಪರಿಚಯ ಮಾಡಿಕೊಡುವಂತಹ ಅವಕಾಶ ಗುರುಗಳು ನನಗೆ ಕೊಟ್ಟಿದ್ದಾರೆ. ನಿಜಕ್ಕೂ ಗುರುಗಳ ಕೃಪೆಗೆ ನಾನು ಚಿರಋಣಿಯಾಗಿದ್ದೇನೆ. ಒಂದು ಚಿಕ್ಕ ಕತೆ ನನಗೆ ನೆನಪಿಗೆ ಬರುತ್ತೆ. ಒಬ್ಬ ರಾಜ ಮಂತ್ರಿಗೆ ಹೇಳ್ತಾನಂತೆ, ನಾನು ದೇವರ ಇರುವಿಕೆ ಬಗ್ಗೆ ಯಾರಾದರೂ ನನಗೆ ಹೇಳ್ಕೊಡ್ಬೇಕು, ಯಾರು ಹೇಳ್ತಾರೆ, ನನಗೆ ಮಂದಟ್ಟು ಮಾಡಿಕೊಡ್ಬೇಕು, ನೀವು ಇದು ವ್ಯವಸ್ಥೆ ಮಾಡಿ ಅಂಥೇಳಿ ಮಂತ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾನಂತೆ. ಆವಾಗ ಮಂತ್ರಿಗೆ ತುಂಬ ಕಷ್ಟ ಅನಿಸುತ್ತೆ. ದೇವರ ಇರುವಿಕೆ ರಾಜನಿಗೆ ನಾವು ಮನವರಿಕೆ ಮಾಡುವುದು ಕಷ್ಟ. ದೇವರು ಎಲ್ಲ ಕಡೆ ಇದ್ದಾನೆ, ಆತ ನನಗೆ ಆಕಾರ ಇಲ್ಲ, ರೂಪ ಇಲ್ಲ, ಹೆಸರು ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಇದು ರಾಜನಿಗೆ ಹೇಗೆ ಮನದಟ್ಟು ಮಾಡುವುದು ಅಂತ ಚಿಂತೆಯಿಂದ ಇರ್ತಾನೆ. ಅದೇ ಚಿಂತೆಯಲ್ಲಿ ಮನೆಗೆ ಬಂದಾಗ ಅಡುಗೆಯವ್ರು ಕೇಳ್ತಾರಂತೆ, ಏಕೆ ಮಂತ್ರಿ ವರಿಯರೇ ನೀವು ತುಂಬ ಚಿಂತೆಯಲ್ಲಿದ್ದೀರಿ ಅಂತ. ಆಗ ಮಂತ್ರಿ ಅಡುಗೆಯವ್ರಿಗೆ ಹೇಳ್ತಾರಂತೆ, ಈ ರೀತಿ ರಾಜ ನನಗೆ ಹೇಳಿದ್ದಾನೆ, ನನಗೆ ತುಂಬ ಕಷ್ಟ ಅನಿಸ್ತಾ ಇದೆ ಅಂತ ಹೇಳಿದಾಗ ಆವಾಗ ಅಡುಗೆಯವ್ರು ಹೇಳ್ತಾರೆ, ಅದು ಯಾಕೆ, ಇಲ್ಲೊಬ್ಬರು ಕುರಿ ಸಾಕಾಣಿಕೆ ಮಾಡುವ ಒಬ್ಬ ಹುಡುಗಿದ್ದಾನೆ, ಅವನಿಗೆ ಹೇಳ್ತೀನಿ ನಾನು, ಅವನು ಬಂದು ನಿಮಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ. ಮಂತ್ರಿಗೆ ಆಶ್ಚರ್ಯ ಆಗುತ್ತೆ, ಒಬ್ಬನು ಕುರಿ ಕಾಯುವನ್ನು ಹೆಂಗೆ ಹೇಳೋಕ್ಕಾಗುತ್ತೆ, ಮಂತ್ರಿ ಆದರೆ ನನಗೇ ಸಾಧ್ಯ ಆಗ್ತಾಯಿಲ್ಲ ಅಂಥೇಳಿ. ಸರಿ ಇರಲಿ ಬಿಡಿ, ನಮ್ಮ ಕಷ್ಟ ಕಾಲಕ್ಕೆ ಯಾರಾದರೂ ಸಹಾಯ ಮಾಡ್ತಾಯಿದ್ದಾರಲ್ಲ ಸಾಕು ಅಂಥೇಳಿ ಕುರಿ ಕಾಯುವನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ರಾಜನಿಗೆ ಹೇಳ್ತಾನೆ, ಮಹಾರಾಜ ನೀವು ದೇವರ ಇರುವಿಕೆ ನಿಮಗೆ ಮಂದಟ್ಟಾಗಲು ಈ ಕುರಿ ಕಾಯುವನ್ನು ನಿಮಗೆ ಸಹಾಯ ಮಾಡುತ್ತಾನೆ ಅಂತ ಹೇಳ್ತಾನೆ. ರಾಜನಿಗೆ ಸ್ವಲ್ಪ ನಂಬಿಕೆ ಬರೋದಿಲ್ಲ. ಆಯಿತು ನೋಡೋಣ, ಟೆಸ್ಟ್ ಮಾಡೋಣ ಅಂಥೇಳಿ, ಆಯಿತು ಮಂದಟ್ಟು ಮಾಡಂತ ಹೇಳಿ ಅಂದಾಗ ಅವನು ಕುರಿ ಕಾಯುವನ್ನು ಹೇಳ್ತಾನೆ, ರಾಜ ನಾನು ಭಗವಂತನ ಇರುವಿಕೆಯನ್ನು ನಿನಗೆ ಮನದಟ್ಟು ಮಾಡುತ್ತಿದ್ದೇನೆ. ಇದು ಒಂದು ರೀತಿ ವಿದ್ಯೆ ಕಲಿಸುವನು ಗುರುವಿನಿಗೆ ಶ್ರೇಷ್ಠ ಸ್ಥಾನ ಇರಬೇಕು. ನಿನ್ನ ಆಸ್ಥಾನದಲ್ಲಿ ನಿನ್ನ ಸಿಂಹಾಸನಕ್ಕಿಂತ ಉನ್ನತವಾದ ಒಂದು ಸ್ಥಾನವನ್ನು ನನಗೆ ಕೊಡು, ನಾನು ಅವಾಗ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ರಾಜ ಅಪ್ಪಣೆ ಕೊಡ್ತಾರೆ. ರಾಜನ ಸಿಂಹಾಸನಕ್ಕಿಂತ ಶ್ರೇಷ್ಠವಾದಂಥ ಒಂದು ಉನ್ನತವಾದ ಸ್ಥಾನವನ್ನು ಆ ಕುರಿ ಕಾಯುವನಿಗೆ ಇವರು ಕೊಡ್ತಾರೆ. ಅದರ ಮೇಲೆ ಕೂತ್ಕೊಳ್ತಾನೆ. ಕೂತ್ಕೊಂಡ್ಮೇಲೆ ರಾಜನಿಗೊಂದು ಕ್ವಶನ್ ಆಗ್ತಾನೆ, ಏನಂದರೆ ಕಪ್ಪು ಮತ್ತು ಹಸಿರು ಎರಡು ಬಣ್ಣಗಳನ್ನು ಮಿಕ್ಸ್ ಮಾಡಿ
ನೀವು ಬಿಳಿ ಬಣ್ಣ ಮಾಡ್ತೀರಾ ಅಥವಾ ನಿಮ್ಮ ಆಸ್ಥಾನದಲ್ಲಿ ಯಾರು ಮಾಡ್ತಾರಾ ಅಂತ ಕೇಳ್ತಾರೆ. ಇಲ್ಲ, ಮಾಡೋಕ್ಕಾಗಲ್ಲ, ಹೇಗೆ ಬರುತ್ತೆ, ಹಸಿರು ಮತ್ತು ಕಪ್ಪು ಸೇರಿಸಿದ್ರೆ ಬಿಳಿ ಬಣ್ಣ ಬರಲ್ಲ ಅಂತ ಹೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ನೋಡು, ಅದೇ ಭಗವಂತನ ಸೃಷ್ಟಿ. ಕಪ್ಪು ಆಕಳ ಹಸಿರು ಹುಲ್ಲನ್ನು ತಿಂದು ಬಿಳಿ ಹಾಲನ್ನು ಕೊಡುತ್ತದೆ. ಇದು ಭಗವಂತನ ಸೃಷ್ಟಿನೇ ಈ ರೀತಿ ಇರಬೇಕಾದ್ರೆ ಭಗವಂತ ಎಷ್ಟು ಶ್ರೇಷ್ಠವಾದದ್ದು ಅಂತ ನಿಮಗೆ ಅರ್ಥ ಆಗಬೇಕು ಅಂತ ಹೇಳ್ತಾನೆ. ನಂತರ ಇನ್ನೊಂದು ಹೇಳ್ತಾನೆ, ನಾನು ಸಾಮಾನ್ಯ ಮನುಷ್ಯ, ಕುರಿ ಕಾಯುವವನು. ನಿಮ್ಮನ್ನು ನೋಡಲು ಕೂಡ ನನಗೆ ಅವಕಾಶ ಸಿಗೋದಿಲ್ಲ, ನಿಮ್ಮ ದರ್ಶನ ಭಾಗ್ಯ ಕೂಡ ನಮಗೆ ಸಿಗೋದಿಲ್ಲ. ನಮ್ಮಂಥ ಸಾಮಾನ್ಯ ಜನರಿಗೆ ನಿಮ್ಮ ಆಸ್ಥಾನದಲ್ಲಿ ನಮ್ಮಂಥವ್ರಿಗೆ ಪ್ರವೇಶ ಕೂಡ ಇರೋದಿಲ್ಲ. ಆದರೆ ಭಗವಂತನ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡಲು ನಾನು ಅಂದುಕೊಂಡದಕ್ಕೆ ನಿಮ್ಮ ಆಸ್ಥಾನದಲ್ಲಿ ಪ್ರವೇಶ ಸಿಕ್ಕಿದೆ ಮತ್ತು ನಿಮಗಿಂತ ಉನ್ನತವಾದ ಶ್ರೇಷ್ಠವಾದ ಆಸನ ನನಗೆ ಸಿಕ್ಕಿದೆ. ನೋಡಿ, ಭಗವಂತನ ಕೃಪೆ ನನಗೆ ಇಷ್ಟು ದೊಡ್ಡ ಮರ್ಯಾದೆ ಮತ್ತು ಸ್ಥಾನ ಸಿಗಬೇಕಾದ್ರೆ ಭಗವಂತ ಎಷ್ಟು ಶ್ರೇಷ್ಠ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಅದೇ ರೀತಿ ನನ್ನ ಜೀವನದಲ್ಲಿ ಕೂಡ ಸಾಮಾನ್ಯ ಮನುಷ್ಯನಾದ ನಾನು, ಸಾಮಾನ್ಯ ವಿದ್ಯಾರ್ಥಿ, ಸಾಮಾನ್ಯ ಉದ್ಯೋಗಸ್ಥನಾದ ನಾನು ಈ ಹಾರ್ಟ್ಫುಲ್ನೆಸ್ ದಾನ ಪದ್ಧತಿಯನ್ನು ಸಾವಿರಾರು ಮಂದಿಗೆ ಪರಿಚಯ ಕೊಡುವಂತಹ ಅವಕಾಶ ನನಗೆ ನಮ್ಮ ಗುರುಗಳ ಕೃಪೆಯಿಂದ ಸಿಕ್ಕಿದೆ. ಗುರುಗಳಿಗೆ ನನ್ನ ಕೃತಜ್ಞತೆಗಳು, ನಮನಗಳು, ಪ್ರಣಾಮಗಳು. ನಿಮ್ಮೆಲ್ಲರಿಗೂ ವಂದನೆಗಳು. ನನಗೆ ಗೊತ್ತಿರುವ ವಿಷಯ ನನ್ನ ಮಟ್ಟದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆ. ನೀವು ಗುರುಗಳ ವಿಡಿಯೋಸ್ ಯೂಟ್ಯೂಬ್ನಲ್ಲಿ ನೋಡಿದರೆ ನಿಮಗೂ ಸಾಕಷ್ಟು ಮಾಹಿತಿ ಸಿಗುತ್ತದೆ, ಇನ್ನೂ ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತದೆ. ಸೊ ಐ ಇನ್ವೈಟ್ ಯು ಆಲ್ ಆಫ್ ಯು ಟು ವಿಸಿಟ್ ಯೂಟ್ಯೂಬ್ ಆ್ಯಂಡ್ heartfulness.org ವೆಬ್ಸೈಟ್, ಇನ್ಸ್ಟಾಗ್ರಾಮ್. ಥ್ಯಾಂಕ್ ಯು.